ಹೋಗಿರೋಂಥದ್ದು ಆಗಿದೆ. ಅವ್ರ ಗಮನ ತಂದಿದ್ದೀವಿ. ಒಂದು ಇಬ್ಬರ ನಡುವೆ ಒಂದು ಸಮನ್ವಯ, ಒಂದು ಕಾರ್ಯಕಾರಿಣಿ ಸಮಿತಿಯನ್ನು ಮಾಡಿ ಆ ನಿಟ್ಟಿನಲ್ಲಿ ಅದರ ಮುಖ್ಯನ ಎಲ್ಲ ಕೆಲಸ ಕಾರ್ಯಗಳು, ಪಕ್ಷ ಸಂಘಟನೆ ಕೆಲಸಗಳು ಆಗಬೇಕು ಅನ್ನೋಂಥದ್ದು ಇಂದಿನಿಂದಲೂ ಸಹ ನಾವು ಹೇಳ್ತಾ ಬಂದಿದ್ದೀವಿ. ಎಲ್ಲೋ ಒಂದು ಕಡೆ ಇನ್ನೂ ಅದು ಕಾರ್ಯಗತಕ್ಕೆ ಬಂದೇ ಇರೋಂಥದ್ದು. ಯಾವತ್ತು ಒಗ್ಗಟ್ಟಾಗಿ ಎಲ್ಲಾದರೂ ಒಂದು ಕಡೆ ನಾವು ಸೇರಿ ನಮ್ಮ ಒಂದು ಇಬ್ಬರು ಸೇರಿ ಸ್ವಾಗತ ಬಯಸಿದರೆ ಭಾಳ ಒಂದು ಗಟ್ಟಿ ಮೆಸೇಜು ಇಡೀ ಕ್ಷೇತ್ರಕ್ಕೆ ಹೋಗ್ತಾ ಇತ್ತು. ರಾಜೀಗೌಡರು ಮತ್ತು ಅವರ ಮುಖಂಡರ ಒತ್ತಡ ಅಂತ ಅವ್ರು ಹೇಳಿದರು. ಕಾಂಗ್ರೆಸ್ ಶಾಸಕರಿಗೆ ಸೇರೋಂಥದ್ದು ಅಂತೇಳಿ ನಾವು ಮಾತಾಡಿದ್ದೀವಿ. ತದನಂತರ ಅವ್ರು ಹೋಗಿ ಅಲ್ಲಿ ಬೈಪಾಸಲ್ಲಿ ನಿಂತ್ಕೊಂಡಾಗ ನಮ್ಮ ಮುಖಂಡರು ಸಹ ನಾವಿಲ್ಲಿ ನಿಂತ್ಕೊಳ್ಳೋಣ ಅಂಥೇಳಿ ಅಲ್ಲಿ ನಿಂತ್ಕೊಳ್ಳೋಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಬಿಟ್ಟರೆ ಬೇರೆ ಇನ್ನೇನು ನಾವಾಗಿ ರಾಜೀಗೌಡರಾಗಿ ಕಿತ್ತಾಡೋಂಥದ್ದು ಆ ಥರದ್ದು ಏನೂ ಇಲ್ಲ. ಏನು ಇವೆಲ್ಲ ನ್ಯೂನತೆಗಳಿರೋಂಥದ್ದು ಸರಿಪಡಿಸ್ಕೊಂಡು ಹೋಗೋಂಥದ್ದು ಆಗ್ತದೆ. ಇಬ್ಬರು ಸಮಾಧಾನ ಪಟ್ಟರೆ ಇದ್ದಿದ್ರೆ ಏನೋ ಹೋಗ್ತಾ ಇರ್ತದೆ. ಇದರಲ್ಲಿ ಯಾರಿಗೇನು ನಷ್ಟ ಆಗೋದಿಲ್ಲ. ನಷ್ಟ ಆಗೋಂಥದ್ದು ರಾಜೀಗೌಡರಿಗೆ, ನಮಗೆ ಅಷ್ಟೇ. ಎಲ್ಲರೂ ಪಕ್ಷ ಸಂಘಟನೆ ಮಾಡೋಂಥದ್ದು ಜವಾಬ್ದಾರಿ, ಕಾರ್ಯಕರ್ತರನ್ನ ಸಜ್ಜುಗೊಳಿಸೋಂಥದ್ದು ಜವಾಬ್ದಾರಿ. ಕೆಲವರಿಗೆ ದಿನ ಚುನಾವಣೆ ಮಾಡಿದ ರೀತಿ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡೋಂಥ ನಿಟ್ಟಿನಲ್ಲಿ ಕೆಲವರು ಇರ್ತಾರೆ. ಕೆಲವೂ ಸಹ ನಾವು ಲೀಡರ್ಸ್ ಆದಂಥವ್ರು ಹೆಚ್ಚು ಸೊಪ್ಪು ಯಾರಿಗೆ ಹಾಕಬೇಕು, ಯಾರಿಗೆ ಬಿಡಬೇಕು, ಯಾರಿಗೆ ನಾವು ಹೆಚ್ಚು ಒತ್ತು ಕೊಟ್ಟು ಸರಿ ತಪ್ಪನ್ನ ನಾವು ಆಲೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ರಾಜೀಗೌಡರ ಗಮನಕ್ಕೂ ತಂದಿದ್ದೀವಿ. ನಾವು ಸಹ ನಮ್ಮಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೆ ನಾವು ಸರಿಪಡಿಸ್ಕೊಳ್ತಾ ಇದ್ದೀವಿ. ಕಾರ್ಯಕರ್ತರಲ್ಲಿ ಗೊಂದಲ ಆಗೋಂಥದ್ದು ಏನೂ ಇಲ್ಲ. ಯಾಕಂದರೆ ಈಗ ಭವಿಷ್ಯದಲ್ಲಿ ಬರೋಂಥ ಚುನಾವಣೆ, ಅಸೆಂಬ್ಲಿ ಚುನಾವಣೆಗೆ ಇಬ್ಬರ ಗುರಿ ಆಗಿರೋದ್ರಿಂದ ಅದು ವರಿಷ್ಠರ ತೀರ್ಮಾನ ಭವಿಷ್ಯದಲ್ಲಿ ಆಗೋಂಥದ್ರಿಂದ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಹೋಗಬೇಕು ಅಂತ ಹೇಳಿದರೆ ನಾವು ಆಗ ಹೋಗ್ತಾ ಇದ್ದೀವಿ. ಅದೇನಿದ್ರು ಆಸ್ಪತ್ರೆಯಿಂದ ಆಚೆ ಇರಬೇಕಿತ್ತು. ಇದ್ದರೆ ಹಂಗೂ ನಮ್ಮ ಮಿನಿಸ್ಟ್ರು ಬಂದಿದ್ದಾರೆ ಅಂದರೆ ನಾವು ಹೋಗ್ಬಿಟ್ಟು ಮೌನವಾಗಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸೋಂಥ ನಿಟ್ಟಿನಲ್ಲಿ ನಾವು ನಮ್ಮ ಬೆಂಬಲಿಗರೆಲ್ಲ ಹೋಗಿ ಹಿಂದೆ ನಿಂತು ಆ ಕಾರ್ಯಕ್ರಮ ಉದ್ಘಾಟನೆ ಆಗುವಂಥದ್ದು, ಇಲ್ಲ ಏನಾದರೂ ಗುದ್ದಲಿ ಪೂಜೆ ಇರೋಂಥದ್ದು, ಇಲ್ಲ ಅಲ್ಲೇನಾದರೂ ವೀಕ್ಷಣೆ ಮಾಡೋಂಥದ್ದು, ಅಲ್ಲಿನ ಸ್ಥಳೀಯ ಶಾಸಕರು ಮತ್ತು ಮಿನಿಸ್ಟರ್ಸ್ಗೆ, ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಹೆಚ್ಚು ನಾವು ಅವ್ರಿಗೆ ಮಾನ್ಯತೆ ಕೊಟ್ಟು ಅವರ ಹಿಂದೆ ಸಹಕಾರ ಮಾಡಬೇಕಾಗಿದ್ದು ನಮ್ಮ ಜವಾಬ್ದಾರಿ ಇತ್ತು. ಅಲ್ಲೆಲ್ಲೋ ಒಂದು ಕಡೆ ಇದೆಲ್ಲನೂ ಸಹ ಏನೋ ಒಂದು ರೀತಿ ಬೇರೆ ನಾವು ಪಕ್ಷದ್ದು ಅಲ್ಲಿ ನಾವು ಮುಂದೆ ತಾನು ಮುಂದೆ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ಅದು ನಮಗೂ ಬೇಸರ ಇದೆ. ಆ ನಿಟ್ಟಿನಲ್ಲಿ ಪ್ರೋಟೋಕಾಲ್ ಫಾಲೋ ಮಾಡಬೇಕಾಗಿರೋದು ನಮ್ಮದು ಜವಾಬ್ದಾರಿ. ನಾವು ಎಷ್ಟಾಗ್ತದೋ ಅಷ್ಟು ಮಾಡಿದ್ವಿ. ಭವಿಷ್ಯದಲ್ಲಿ ನಾವಂತೂ ಹೋಗೋದಿಲ್ಲ. ಏನು ಪ್ರೋಟೋಕಾಲ್ ಇರುತ್ತೋ ಆ ಕಾರ್ಯಕ್ರಮಕ್ಕೆ ಅಲ್ಲಿನ ಜನಪ್ರತಿನಿಧಿ ಯಾರು ಇರ್ತಾರೋ ಅವ್ರು ಅಟೆಂಡ್ ಮಾಡೋಂಥದ್ದು. ನಾವು ಆಚೆ ಇದ್ದು ನಮ್ಮ ಪಕ್ಷದ ಮುಖಂಡರನ್ನು ಸ್ವಾಗತ ವಹಿಸೋಂಥದ್ದು, ಗೌರವ ಕೊಡೋಂಥದ್ದು, ನಾವು ಏನು ಹೊರಗಡೆ ಏನು ಬೇಕೋ ಅದನ್ನು ನಾವು ಮಾಡೋಂಥದ್ದು ನಾವು ಮಾಡ್ಕೊತೀವಿ. ನಿನ್ನೆ ಚಿಮಂಗ್ಲ ಗ್ರಾಮ ಪಂಚಾಯತಿ ಚುನಾವಣೆ ಆಗ್ತಾಯಿದೆ, ಬರಬೇಕು ಅಂತೇಳಿ ಇಲ್ಲಿನ ಪಂಚಾಯತಿ ಮುಖಂಡರುಗಳೆಲ್ಲನೂ ಹೇಳಿದರು. ನಾನು ಹೋಗ್ಬಿಟ್ಟು ಅವ್ರಿಗೆ ಶುಭ ಹಾರೈಸಿ ನನಗೆ ಮಾತಾಡಿಸಿ ಬಂದಿದ್ದೆ. ಇವತ್ತು ಆಗ್ತಾಯಿದೆ, ಎಲ್ಲ ಒಳ್ಳೆಯದಾಗಿದೆ, ನೀವು ಬನ್ನಿ ಅಂತಂದು ನಾವು ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಜನ ಕಾಣ್ತಿದ್ದಾರೆ, ಸ್ವಲ್ಪ ಜನ ಕಾಣ್ತಾ ಇಲ್ಲ. ಎಲ್ಲದಕ್ಕೂ ಉತ್ತರ ನಾವೇನು ಕೊಡೋಕ್ಕಾಗುತ್ತೆ. 7 ವರ್ಷ ಬಲಿಷ್ಠ ಆಗಬೇಕು ಅನ್ನೋಂಥದ್ದೇ ಎಲ್ಲರ ಉದ್ದೇಶ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಪ್ರಾಮಾಣಿಕವಾಗಿ ಶ್ರಮಿಸಬೇಕು, ದುಡಿಬೇಕು. ಪಕ್ಷ ಕಡದೆ ನಾ ಮುಂದು ತಾ ಮುಂದು ಅಂತೇಳಿ ನಮ್ಮ ವೀರತ್ವ ಶೂರತ್ವ ಬರೀ ನಾವು ಮೈಕಲ್ ಪ್ರದರ್ಶನ ಮಾಡೋಂಥದ್ದು, ಇಲ್ಲ ಮುಗ್ಗಾರಿಕೆ ಪ್ರದರ್ಶನ ಮಾಡ್ತಾರೆ. ಲೂಸರ್ಸ್ ನಾವೇ ಕಲ್ಕೊಳ್ಳೋಂಥದ್ದು ಅದಾಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಮುಂದೆ ಎಲ್ಲ ಒಂದಾಗ ಹೋಗೋದಕ್ಕೆ ವರಿಷ್ಠರು ನಾವಂತೂ ರೆಡಿ ಇದ್ದೀವಿ. ನೋಡೋಣ. ಇಲ್ಲಿ ದುಡಿಯೋದಲ್ಲ, ನಮ್ಮ ಬ್ಲಡ್ಡೇ ಕಾಂಗ್ರೆಸ್ಸು. ಯಾರು ದುಡಿತಾವ್ರೆ, ಯಾರು ಕೆಲಸ ಮಾಡ್ತಿದ್ರೆ ಅದನ್ನು ಗುರ್ಸಂಥದ್ದು ಕಾಂಗ್ರೆಸ್ ಪಕ್ಷದಿಂದ ಆಗಬೇಕು. ನಾವು ಕಾಂಗ್ರೆಸ್ ಅಂತ ಎದೆ ತಟ್ಕೊಂಡವರು ಇಲ್ಲಿ ನಡೀತಾ ಇರೋ ರಕ್ತದಲ್ಲಿ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಐತೆ ಅಂತ ಇಲ್ಲಿನ ಮುಖಂಡರು ಅರ್ಥ ಮಾಡ್ಕೊಬೇಕು. ಸ್ಥಳೀಯವಾಗಿ ರಾಜೀಗೌಡರ ಜೈ, ಪುಟ್ಟಣ್ಣನ ಜೈ, ಅವೆಲ್ಲ ಜೈಕಾರಗಳು ಸರಿನೇ. ಯಾರ ಬ್ಲಡ್ಡಲ್ಲಿ ಎಷ್ಟು ಮಟ್ಟಿಗೆ ಸೇವೆ ಅನ್ನೋದಿದೆ, ಯಾರು ಜನಕ್ಕೆ ಡೌನ್ ಟು ಅರ್ತ್ ಕೆಲಸ ಮಾಡ್ತಾರೆ, ಯಾರಿಗೆ ನಾವು ಮುಖಂಡತ್ವ ಕಟ್ಟಿದ್ರೆ ಭವಿಷ್ಯದಲ್ಲಿ ಶಿಡ್ಲಘಟ್ಟ ಅಭಿವೃದ್ಧಿ ಆಗ್ತದೆ, ಇಲ್ಲಿ ಯುವಕರಿಗೆ ಒಂದು ಬೆಳಕು ತೋರಿಸಿದ ಕೆಲಸ ನಾಯಕರಾದಂಥವ್ರು ಮಾಡ್ತಾರೆ ಅನ್ನೋ ದೂರದೃಷ್ಟಿ ಎಲ್ಲರಲ್ಲೂ ಬಂದರೆ ನಮ್ಮಂಥವ್ರಿಗೂ ನ್ಯಾಯ ಸಿಗ್ತದೆ. ಇದ್ದಿದ್ರೆ ಇದೇ ಭಜನೆ ಮಾಡ್ಕೊಂಡು ಹೋಗ್ತಾ ಇರ್ತದೆ. ಏನು ಮಾಡೋಕ್ಕಾಗುತ್ತೆ? ನಮಗೂ ಎಷ್ಟು ಶಕ್ತಿ ಇರ್ತದೆ ಅಷ್ಟು ಹೋರಾಟ ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ. ಪ್ರಯತ್ನ ಅಂತೂ ಬಿಟ್ಟಿಲ್ವಲ್ಲ. ನಮ್ಮದು ಸುದೀರ್ಘವಾಗಿ 12-13 ವರ್ಷದ ಪ್ರಯತ್ನ ಕೆಲಸ ಮಾಡ್ತಾಯಿದ್ವಿ. ನಾವು ಪಕ್ಷಾತೀತವಾಗಿ ಮಾಡ್ತಾಯಿದ್ದೀವಿ. ಅಂದರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅನ್ನೋಂಥದ್ದು ನಾವು ಮೊದಲಿಂದ ಬಂದಿರೋದ್ರಿಂದ
ಅದಕ್ಕೆ ಅಂಟ್ಕೊಂಡು ಮೊನ್ನೆ MP ಎಲೆಕ್ಷನಲ್ಲಿ ನಮ್ಮನ್ನು ಬಳಸ್ಕೊಂಡ್ರು, ಗೌರವಿತವಾಗಿ ನಡ್ಕೊತೀವಿ ಅಂತ ಹೇಳಿದ್ದಾರೆ. ಅವೆಲ್ಲವೂ ಸಹ ಆದರೆ ನಾವು ಸಹ ಗೌರವಿತವಾಗಿ ಅವ್ರ ಜೊತೆ ಮುಂದುವರಿಯುವಂಥದ್ದು, ನಮ್ಗೆ ಗೌರವ ಕೊಡ್ತಾರೆ ಅಂತ ನೆಮ್ಮದಿಯಿಂದ ನಾವು ಪಕ್ಷ ಕಟ್ಟಂಥದ್ದು ಆಗ್ತದೆ. ಇಬ್ಬರನ್ನೂ ಕುಂಡಿಸಿ ಮಾತಾಡಿದ್ದಾರೆ ಮಂತ್ರಿಗಳು, ಇಬ್ಬರನ್ನೂ ಸಮಾನವಾಗಿ ತಗೊಳ್ಳೋಂಥದ್ದು, ಇಬ್ಬರ ಬಣದ ಏನಾದರೂ ಇದ್ದಂಥ ರೆಪ್ರೆಸೆಂಟೇಟಿವ್ಸ್ ಆಯ್ಕೆ ಮಾಡುವಂಥದ್ದು ಅಂತಲೂ ಸಹ ಚರ್ಚೆ ಆಗಿದೆ. ಅದು ಇಲ್ಲಿನ ವರಿಷ್ಠರು ನಮ್ಮ ಮುನಿಯಪ್ಪಣ್ಣವರು, ಅವ್ರ ಮಗ ಶಶಿಧರ್ ಮುನಿಯಪ್ಪವರ ಒಂದು ಮಾರ್ಗದರ್ಶನದಲ್ಲೂ ಸಹ ಇದೆಲ್ಲ ಆಗ್ತಾ ಇದೆ. ಹಾಗಾಗಿ ಏನು ಬದಲಾಗಿದೆ, ಇದೆಲ್ಲ ಮುಗೀತದೆ ಅಂತೇಳಿ ನನ್ನ ಭಾವನೆ.